ಅಂದ್ರೆ ನನ್ನ ಹೆಸರು ಬಂದ್ಬಿಟ್ಟು ರಕ್ಷಕ್ ಸೇನಾ ಅಂತ. ಓಕೆ. ಸ್ಕೂಲು ಕಾಲೇಜಲ್ಲೆಲ್ಲ ಕೊಟ್ಟಿದ್ದು ರಕ್ಷಕ್ ಸೇನಾ ಅಂತ. ಒಳ್ಳೆ ಶಂಡ ಇದ್ದಂಗೆ ಇದೆಯಲ್ಲೋ. ಅಪ್ಪ ನನ್ನ ಜೊತೆಗಿದ್ರು, ತೊಂದ್ರೆ ಇಲ್ಲ, ಬ್ರ್ಯಾಂಡೆ ಪಕ್ಕದಲ್ಲಿರೋ ಟೈಮಲ್ಲಿ ಏನಕ್ಕೆ ಹೆಸರಿಟ್ಕೊಳ್ಳೋದು ಅಂತ ಅನ್ಕೊಂಡಿದ್ದೆ. ಅದಾದ್ಮೇಲೆ 17 ವಯಸ್ಸಿಗೆ ನಮ್ಮ ಅಪ್ಪನ ಕಳ್ಕೊಂಡೆ. ಅದಾದ್ಮೇಲೆ 19 ವಯಸ್ಸಿಗೆ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ. ಜಾಸ್ತಿ ಮಾತಾಡ್ತಾ ಇರ್ತೀನಿ. ನನಗೆ ಅಂದ್ರೆ ನನ್ನ ಯಾರ ಜೊತೆ ನಾನು ತುಂಬಾ ಕನೆಕ್ಟ್ ಆಗಿರ್ತೀನಿ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಆ ತರ ನಾನು ಆಚೆನು ಸ್ಟ್ರೈಟ್ ಫಾರ್ವರ್ಡ್ ಓಪನ್ ಆಗಿ ಮಾತಾಡ್ತೀನಿ, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು ಅಂತ ಬೇಕು ಅಂತ ಮಾಡಿರೋದು ಅಂತಾನು ಗೊತ್ತಾಗಿದೆ. ಅದಕ್ಕೆ ನಾನು ಉತ್ತರ ಕೊಡಲ್ಲ. ನಾನು ಹೇಳ್ಕೊಂಡಾಗ ನಾನು ಇಷ್ಟು ಬೇಗ ಆಚೆ ಬಂದ್ರೆ ಅಂದ್ಬಿಟ್ಟು ಅದು ನನ್ನ ಮುಟ್ಟಾಳ್ತನ ಆಗುತ್ತೆ. ಜನನೇ ಬಂದು ನನ್ನ ಹತ್ರ ಹೇಳಿದಾಗ ಅದು ರಿಯಲ್ ಅಂತ ಅನ್ಸುತ್ತೆ. ಅವಾಗ ಗೊತ್ತಾಗ್ತಿದೆ ಜನಕ್ಕೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಅನ್ಸುತ್ತೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಪ್ರತಿಯೊಬ್ರು ನನ್ನ ನೋಡಿದವರು ನನ್ನ ಮಾತಾಡಿಸಿದವರು ಹೇಳ್ತಿರೋದು ಒಂದೇ, ನೀವು ಇಷ್ಟು ಬೇಗ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ಟಾಪ್ 100% ನೀವು ಕೂತಿರ್ತೀರಾ ಅಂತ ಅನ್ಕೊಂಡ್ವಿ. ಅದ್ರ 4ನೇ ವಾರಕ್ಕೆ 1 ತಿಂಗಳು ಹೊರಗಡೆ ಬಂದ್ರಿ ನೀವು, ಶಾಕಿಂಗ್ ಅನ್ಸ್ತಿದೆ ಅಂತ ಹೇಳಿದ್ರು. ನನ್ನ ಮೇಲೆ ಆಣೆ ಇಟ್ಟಳು. ಮೊದಲನೇ ವಾರ ಒಂದು ಮಾತು ಹೇಳ್ತಾರೆ ಸುದೀಪ್ ಅಣ್ಣ, ಬುಲೆಟ್ ಸೌಂಡ್ ಯಾಕೋ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ. ಅದು ನನ್ನ ತಲೆ ವೋಟಿಂಗ್ ಪೋಲ್ ಅಂತ ನಂಗೆ ಮುಂಚೆನೇ ಹೇಳಿದ್ರೆ, ನಾನು ಸುಮ್ಮನೆ ಬಿಗ್ ಬಾಸ್ ಹೋಗ್ತೀನಿ ಅಂತ ಹೇಳಿದ್ರೆ ಒಂದು 500 ಜನ ನಿಂತಿರೋ ಬಿಗ್ ಬಾಸ್ ಮನೆ ಮುಂದೆ, ಅವರೇ ಓಟ್ ಹಾಕಿರೋರು ನನಗೆ. ಅಮೇರಿಕನ್ ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ನಾನು ಎಲ್ಲೂ ಮೋಸ ಮಾಡಿಲ್ಲ. ನಾನು ಬಂದಾಗ್ಲೂ ಆಚೆ ಸುದೀಪ್ ಅಣ್ಣ ಹತ್ರ ಅದನ್ನೇ ಹೇಳಿದೆ, ಏನಕ್ಕೆ ಏನ್ ಕಾರಣ ಆಗಿರ್ಬೋದು ಇಷ್ಟು ಬೇಗ ನೀವು ಬರೋಕ್ಕೆ ಆಚೆ ಅಂದ್ರು. ಅಣ್ಣ ಏನೂ ಕಾರಣ ಆಗಿಲ್ಲ, ನನ್ನ ಡ್ಯೂಟಿ ನಾನು ಏನು ಮಾಡಬೇಕಿತ್ತು ಒಳಗಡೆ ಇದ್ದ ನಾನು ಮಾಡಿದ್ದೀನಿ, ಅದೇ ನನಗೆ ಸಾಕು, ಖುಷಿ ಇದೆ. ಆಚೆ ಬಂದಾದ್ಮೇಲೆ ರಿಗ್ರೆಟ್ ಮಾಡ್ಕೊಂಡು ಅಯ್ಯೋ ನಾನು ಹಿಂಗೆ ಮಾಡಬೇಕಿತ್ತು ಅದೆಲ್ಲ ಎಂಥದ್ದು ಇಲ್ಲ. ನಾನು ಏನೇನು ದಬಾಕ್ಬೇಕಿತ್ತು ಮನೆ ಒಳಗೆ ದಬಾಕಿದ್ದೀನಿ, ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರಾಬ್ಲಮ್ ಅಲ್ಲ. ಅವತ್ತು ಸ್ನೇಹಿತಗೂ ಒಂದೇ ಒಂದು ಸ್ಟಿಕರ್ ಬಿತ್ತು, ಅವನು ನಾಮಿನೇಟ್ ಆದ. ನಾನು 2 ಸ್ಟಿಕರ್ ಬಿತ್ತು, ನಾನು ನಾಮಿನೇಟ್ ಆದೆ. ಆ ವಾರ 2 ವೋಟ್ ಆ ಥರ ನಾರ್ಮಲ್ ವೋಟ್ ಇದ್ದಿದ್ರೆ, ನಾರ್ಮಲ್ ಏನೋದು ನಾಮಿನೇಷನ್ ಇದ್ದಿದ್ರೆ ಅವತ್ತು ನಾನು ಆಚೆ ಬರ್ತಾ ಇರಲಿಲ್ಲ. ಯಾವಾಗ ಸ್ಟಿಕ್ಕರ್ ಹಾಕೋದು ಬಿತ್ತು ನಾನು ಬಲಿ ಬಿದ್ದೆ ಅಲ್ಲಿ. ಸಿಗಾಕೊಂಡಪ್ಪ ಕುರಿ ಅಂದ್ಬಿಟ್ಟು ನಾನು ಅನ್ಕೊಂಡೆ.